ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಎಡದ ಪಾದವನೊದ್ದರೆ ಬಲದ ಪಾದವ ಹಿಡಿವೆ, ಬಲದ ಪಾದವನೊದ್ದರೆ ಎಡದ ಪಾದವ ಹಿಡಿವೆ. ತ್ರಾಹಿ ತ್ರಾಹಿ ತಪ್ಪೆನ್ನದು, ಕ್ಷಮೆ ನಿಮ್ಮದು, ಕೂಡಲ ಸಂಗಮ ದೇವ, ನಿನ್ನ ಕರುಣೆಯ ಕಂದ ನಾನು. ಈ ಮಾತನ್ನು ಜಗಜ್ಯೋತಿ ಬಸವಣ್ಣನವರು ಭಗವಂತನಲ್ಲಿ ಹೇಳಿದ ಮಾತಿದು. ಭಗವಂತನಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ಶರಣರಾಗಬೇಕು. ಇದೇ ಭಕ್ತಿಯ ಉಗಮ. ಜೀವಾತ್ಮ ಪರಮಾತ್ಮನಲ್ಲಿ ಮಿಳಿತವಾದಾಗ ನಮ್ಮಲ್ಲಿರುವ ಅಹಂ ನಾಶವಾಗುತ್ತದೆ, ಮನಸ್ಸು ಪರಿಪಕ್ವವಾಗುತ್ತದೆ. ಇದೇ ಶರಣಾಗತಿಯ ಮೊದಲ ಹಂತ. ನಮ್ಮನ್ನು ತಿದ್ದಿ ತೀರಿದ ಗುರುವಿಗೆ ಸಮರ್ಪಿಸಿಕೊಳ್ಳುವುದು ಶರಣಾಗತಿ. ಎಂಥ ಕಷ್ಟ ಬಂದರೂ ಬೆನ್ನೆಲುವಾಗಿ ನಿಂತು ರಕ್ಷಣೆ ನೀಡುತ್ತಾನೆ. ಇದಕ್ಕೆ ಶರಣಾಗತ ವತ್ಸಲ ಎಂದು ಕರೆಯುವುದು. ಶ್ರೀಮತಿ ಗೀತಾರಾವ್ ಅವರು ಅವರಿಗೆ ನೆನಪಿಗೆ ಬಂದ ಸತೀಶ್ ಎಂಬುವರನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿದರು. ಬಾಬಾರವರು ಮನಸ್ಸಿನಲ್ಲಿ ಕುಳಿತು ಅವರನ್ನು ಸಂಪರ್ಕಿಸಲು ಒತ್ತಾಯ ಮಾಡಿದಂತಹ ಅನುಭವ ಗೀತಾರಾವ್ ಅವರಿಗೆ. ಸತೀಶ್ ಅವರು ಬಹಳ ವರ್ಷಗಳಿಂದ ಪರಿಚಯ ಆದವರು. ಆದರೆ ಇವರು ಶಿರ್ಡಿ ಸಾಯಿ ಭಕ್ತರೆಂದು ಗೀತಾ ಅವರಿಗೆ ತಿಳಿದಿರಲಿಲ್ಲ. ನೀವು ಶಿರ್ಡಿ ಸಾಯಿ ಭಕ್ತರೇ, ನಿಮಗೆ ಬಾಬಾ ಅವರಿಂದ ಅನುಭವಗಳೇನು ಎಂದು ಕೇಳಿದರು. ಸತೀಶ್ ಅವರು ಅನುಭವವನ್ನು ಬರೆದುಕೊಡುವುದರೊಂದಿಗೆ ಅವರಿಗೆ ತಿಳಿದ ಭಕ್ತರ ಪರಿಚಯವನ್ನು ಮಾಡಿಕೊಟ್ಟರು. ಅವರು ಬರೆದಿರುವ ಹಾಗೆ ಇಲ್ಲಿ ನಾನು ಓದಲಿದ್ದೇನೆ. ಶ್ರೀ ಶಿರ್ಡಿ ಸಾಯಿ ಬಾಬಾರವರ ಚರಣಕಮಲದ ಆಶೀರ್ವಾದದೊಡನೆ ನನ್ನ ಅನುಭವಗಳ ಒಂದು ಪರಿಚಯ. 1991 ಜುಲೈನಲ್ಲಿ ನನ್ನ ಮದುವೆ ಆಯಿತು. ಹನಿಮೂನ್ ನೆಪದಲ್ಲಿ ಬಾಂಬೆಗೆ ಹೋಗುವ ಕಾರ್ಯಕ್ರಮ ಇತ್ತು. ಆದರೆ ಶಿರಡಿಗೆ ಹೋಗಬೇಕೆಂದು ಅಂದುಕೊಂಡಿರಲಿಲ್ಲ. ಬೆಂಗಳೂರಿನ ಟ್ರೈನ್ ಹತ್ತುವಾಗ ನನ್ನ ತಮ್ಮ ನನಗೆ ಶಿರಡಿಗೆ ಹೋಗಿ ಬಾ ಎಂದು ತಿಳಿಸಿದ. ಬಾಂಬೆಗೆ ತೆರಳಿದ 3 ದಿನಗಳ ನಂತರ ನನ್ನ ಹೆಂಡತಿಯ ಚಿಕ್ಕಪ್ಪ ನಮ್ಮನ್ನು ಶಿರಡಿಗೆ ಕರೆದುಕೊಂಡು ಹೋದರು. ಆಗಿನ ಸ್ಥಿತಿಯಲ್ಲಿ ನನ್ನ ಬಳಿ ಉಳಿದದ್ದು ಕೇವಲ 2 ರೂಪಾಯಿ ಮಾತ್ರ. ದ್ವಾರಕಾಮಯಿಯಿಂದ ಬಲಕ್ಕೆ ತಿರುಗಿ ಲಕ್ಷ್ಮೀಬಾಯಿ ಮನೆಗೆ ಹೋಗುವ ದಾರಿಯಲ್ಲಿ ಬಾಬಾ ಕುಳಿತಿದ್ದರು. ನನ್ನ ಬಳಿ ಹಣ ಕೇಳಿದಾಗ ಮೊದಲು ಮನಸ್ಸು ಮಾಡದವನು ನಂತರ ಕೊಡುವ ಮನಸ್ಸಾಗಿ ಹಿಂತಿರುಗಿ ನೋಡಿದೆ. ಆದರೆ ಅಲ್ಲಿದ್ದ ವ್ಯಕ್ತಿ ಮಾಯ. ಇಂದಿಗೂ ನಾನು ಅವರನ್ನು ಶಿರಡಿಗೆ ಹೋದಾಗಲೆಲ್ಲ ಹುಡುಕುತ್ತೇನೆ, ಆದರೆ ಇನ್ನೂ ಸಿಕ್ಕಿಲ್ಲ. ಸಂಪೂರ್ಣ ಬಾಬನಿಗೆ ಶರಣಾಗತಿಯಾಗಿರುವ ನನಗೆ ನನ್ನ ಕಷ್ಟವೆಲ್ಲ ದೂರ ಮಾಡಿದ್ದಾರೆ. ನೆಮ್ಮದಿಯ ಜೀವನ ಕಂಡುಕೊಳ್ಳಲು ಬಾಬನಿಂದಾಗಿ ಸಾಧ್ಯವಾಗಿದೆ. 1994 ನಂತರ ಸುಮಾರು 10 ಬಾರಿಯಾದರೂ ಶಿರಡಿಗೆ ಹೋಗಿ ಬಂದಿದ್ದೇನೆ. ಶಿರಡಿ ನೋಡದವರಿಗೆ ಮುಂದಾಳತ್ವ ವಹಿಸಿ ಜೊತೆಯಲ್ಲಿ ಹೋಗಿ ಸಹಕಾರ ನೀಡಿದ್ದೇನೆ. 2006ರಲ್ಲಿ ಜುಲೈ ತಿಂಗಳಿನಲ್ಲಿ ಒಂದು ದಿನ ನನ್ನ ಮಾತೃ ಸಮಾನರಾದ ಜಯಲಕ್ಷ್ಮಿ ಎನ್ನುವವರು ದೂರವಾಣಿಯ ಮೂಲಕ ಕರೆ ಮಾಡಿದರು. ಶಿರಡಿಗೆ ಹೋಗಿ ಬರಬೇಕು, ನೀವು ಸಹ ನಮ್ಮೊಂದಿಗೆ ಬರಬೇಕು ಎಂದು ಹೇಳಿದರು. ಆ ಸಮಯದಲ್ಲಿ ಟ್ರೈನ್ ಬಹಳ ಕಷ್ಟವಾಗಿತ್ತು. ಆದರೆ ಬಾಬಾ ನಮ್ಮನ್ನು ಕರೆಸಿಕೊಳ್ಳಲು ಇಷ್ಟಪಟ್ಟಾಗ ಅವರಿಂದ ಸಹಾಯ ಸಿಗದೇ ಇರಲು ಸಾಧ್ಯವಿಲ್ಲ. ಟಿಕೆಟ್ ದೊರಕಿ ಹೊರಡುವಂತಾಯಿತು. ನಾವು 6 ಜನ ಹೋಗಿ ಬಂದೆವು. ಜಯಲಕ್ಷ್ಮೀರವರ ಮನೆಯಲ್ಲಿ ಅವರ ಮುದ್ದಾದ ನಾಯಿ ಅನಾರೋಗ್ಯದಿಂದ ಸಾಯುವ ಸ್ಥಿತಿಯಲ್ಲಿತ್ತು. ಪ್ರೀತಿಯಿಂದ ಸಾಕಿದ ನಾಯಿಯ ಮೇಲೆ ಅಪಾರವಾದ ಪ್ರೀತಿ ಅನುಕಂಪ ಹೊಂದಿದ ಅವರಿಗೆ ನಾಯಿಯನ್ನು ಜೀವ ಸಹಿತ ಉಳಿಸಿಕೊಳ್ಳುವ ಆಸೆ. ಬಾಬನ ದಯೆಯಿಂದ ಆರೋಗ್ಯ ಹೊಂದಬಹುದೆಂಬ ನಿರೀಕ್ಷೆ. ಬಾಬನ ಬೇಡಿಕೊಳ್ಳಲು ಶಿರಡಿಗೆ ಪ್ರಯಾಣ ಬೆಳೆಸಿದರು. ಬಾಬನ ಕೃಪಾಕಟಾಕ್ಷದಿಂದ ಶಿರಡಿಯಿಂದ ಬರೆದ ಮೇಲೆ ಸುಧಾರಿಸಿಕೊಂಡಿತ್ತು. ಇದು ಕಳೆದ ಹಲವು ವರ್ಷಗಳಾಗಿವೆ. ಇಂದಿಗೂ ನಾಯಿ ಆರೋಗ್ಯವಾಗಿ ಓಡಾಡಿಕೊಂಡಿದೆ. 2000 ಇಸ್ವಿಯಲ್ಲಿ ನನ್ನ ಮನೆ ಅರ್ಧ ಕಟ್ಟಿದ ಬಳಿಕ ಸ್ಥಗಿತಗೊಂಡಿತ್ತು. ಅಪೂರ್ಣಗೊಂಡಿರುವ ಮನೆಯನ್ನು ಪೂರ್ತಿ ಮಾಡಲು ಹಣ ಇರಲಿಲ್ಲ. ಒಂದು ರಾತ್ರಿ ನನಗೆ ದುಃಖ ಹೆಚ್ಚಾಗಿ ಬಾಬನ ಫೋಟೋ ಮುಂದೆ ನಿಂತು ಜೋರಾಗಿ ಅತ್ತು ನನ್ನ ಕಷ್ಟಗಳನ್ನು ನಿವೇದಿಸಿಕೊಂಡೆ. ಮರುದಿನ ಮದುವೆ ಸಮಾರಂಭಕ್ಕೆ ಹೋಗಬೇಕಾಗಿತ್ತು. ನಿದ್ರೆ ಇಲ್ಲದೆ ಕಳೆದ ನಾನು ಬೆಳಿಗ್ಗೆ ಹೆಂಡತಿಯೊಡನೆ ಮದುವೆ ಮನೆಗೆ ತೆರಳಿದೆ.
ಹಿಂದಿನ ರಾತ್ರಿ ದೀನನಾಗಿ ಬಾಬಾರವಳಿ ಸಂಕಟದಿಂದ ಪಾರು ಮಾಡು, ಮನೆ ಪೂರ್ತಿ ಮಾಡಲು ನೀನೇ ದಾರಿ ತೋರಬೇಕು ಎಂದು ಕಣ್ಣೀರಿನಿಂದ ಕೈ ತೊಳೆದಿದ್ದೆ. ನನ್ನ ಮೇಲೆ ದಯೆ ತೋರಿದ ಬಾಬಾ ಮಾನ್ಯ ದಿನವೇ ದಾರಿ ತೋರಿಸಿದರು. ಮದುವೆ ಮನೆಯಲ್ಲಿ ಬಂದ ಒಬ್ಬರು ಹಣ ಸಹಾಯ ಮಾಡಲು ಒಪ್ಪಿದರು. ಅದೇ ರೀತಿ ತಕ್ಷಣವೇ ಹಣದ ಸಹಾಯವನ್ನು ಮಾಡಿದರು. ಇದರಿಂದ ಮನೆ ಪೂರ್ಣಗೊಂಡಿತು. ಸಾಯಿ ಪ್ರಭುವಿನ ಅನುಗ್ರಹದಿಂದಲೇ ನನಗೆ ಸಹಾಯ ಸಿಕ್ಕಿತು ಎಂದು ಹೇಳುತ್ತಾರೆ ಸತೀಶ್ ಅವರು. ಇನ್ನೊಂದು, ಶಿರಡಿಗೆ ತಾನಾಗಿ ತನಗೆ ಬೇಕಾದವರನ್ನು ಕರೆಸಿ ಆಶೀರ್ವದಿಸುವ ಬಾಬಾ ಅಲ್ಲಿಗೆ ಬರುವ ಭಕ್ತರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುತ್ತಾರೆ. ಪ್ರಯಾಣಕ್ಕೆ ಹೊರಡುವ ಮುಂಚೆ ಶುಭ ಸೂಚನೆಗಳನ್ನು ಕೊಡುತ್ತಾರೆ. 2006ರಲ್ಲಿ ನಾವು ಶಿರಡಿಗೆ ಹೊರಟೆವು. ನಮ್ಮೊಂದಿಗೆ ಗೀತಾ ಎನ್ನುವವರು ಬರುವವರಿದ್ದರು. ಮೊದಲ ಸಲ ಅವರು ಶಿರಡಿಗೆ ಹೊರಟಿದ್ದು ಊರಿಗೆ ಹೊರಟವರಾದ್ದರಿಂದ ಅಗತ್ಯವಾದ ಕೆಲವು ಮಾತ್ರೆ ಔಷಧಿಗಳನ್ನು ಕೊಳ್ಳಲು ಮೆಡಿಕಲ್ ಸ್ಟೋರಿಗೆ ಹೊರಟರು. ಅಂಗಡಿಯವರು ಹೋಮ ಮಾಡಿಸಿದಾಗ ಜ್ವಾಲೆಯಲ್ಲಿ ಬಾಬಾರವರು ಪ್ರತ್ಯಕ್ಷ ಆಗಿರುವುದನ್ನು ಹೇಳಿ ಅದರ ಫೋಟೋವೊಂದನ್ನು ಗೀತಾರವರಿಗೆ ತೋರಿಸಿ ಗೀತಾರವರಿಗೆ ಕೊಟ್ಟರಂತೆ. ಶಿರಡಿಗೆ ಬರಮಾಡಿಕೊಳ್ಳಲು ಶುಭ ಸೂಚನೆ ಇದಕ್ಕಿಂತ ಬೇರೆ ಬೇಕಾ? ಮತ್ತೊಂದು, ಮದುವೆ ದಿಬ್ಬಣದಲ್ಲಿ ಬಾಬಾ. ಆಂಧ್ರ ಪ್ರದೇಶದ ಭಕ್ತರೊಬ್ಬರು ಬಾಬಾರವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ತಮ್ಮ ಮದುವೆಗೆ ಬರಬೇಕೆಂದು ಬೇಡಿದರಂತೆ. ಮದುವೆಯ ದಿಬ್ಬಣದಲ್ಲಿ ಬಾಬಾ ಇರುವುದು ಫೋಟೋದಲ್ಲಿ ಕಾಣಿಸಿತಂತೆ. ಬಾಬಾ ಭಕ್ತರನ್ನು ಎಂದಿಗೂ ನಿರಾಶೆ ಮಾಡುವುದಿಲ್ಲ ಎಂದು ತಿಳಿಯಬಹುದು. ಇನ್ನೊಂದು, ಆಷಾಢ ಮಾಸದಲ್ಲಿ ಸಾಯಿ ಬಾಬಾರವರ ಪಾದುಕೆಯನ್ನು ಬೆಂಗಳೂರಿನಲ್ಲಿರುವ ನಾರಾಯಣಪಿಳ್ಳೆ ರೋಡ್ನಲ್ಲಿ ಸಾಯಿ ಭಕ್ತರೊಬ್ಬರು ತರಿಸುತ್ತಾರೆ. ಅದು ಪುನಃ ವಾಪಸ್ ಶಿರಡಿಗೆ ಹೋಗುವ ಆ ಸಂಸ್ಥೆಯ ಮುಖ್ಯಸ್ಥರ ಮನೆಗೆ ಸ್ವಲ್ಪ ಸಮಯ ಪಾದುಕೆಯನ್ನು ಅಲ್ಲಿಟ್ಟು ಹೋಗುತ್ತಾರೆ. ನನ್ನ ಸ್ನೇಹಿತ ಚಂದ್ರಶೇಖರ್ ಬಾಬುರವರ ಮೂಲಕ ನನಗೆ ಪಾದುಕೆಯನ್ನು ಸ್ಪರ್ಶಿಸುವ ಅವಕಾಶ ಅನೇಕ ಸಲ ದೊರಕಿದೆ. ಆ ಸ್ಪರ್ಶದ ಅನುಭವ ನನಗೆ ರೋಮಾಂಚನ ಉಂಟು ಮಾಡುತ್ತದೆ. ಈ ಲೇಖನವನ್ನು ಬರೆಯುವ 2 ದಿನಗಳ ಕೆಳಗೆ ನಾನು ಟಿವಿಯಲ್ಲಿ ಬಾಬಾರವರ ಸೀರಿಯಲ್ ಬರುತ್ತಿತ್ತು. ಅಂದು ನಾನು ಬಾಬಾರವರನ್ನು ನನ್ನನ್ನು ಶಿರಡಿಗೆ ಕರೆಸಿಕೊಳ್ಳಲು ಅನುಮತಿಯನ್ನು ಪ್ರಾರ್ಥನೆಯ ರೂಪದಲ್ಲಿ ಬೇಡಿದೆ. ಅಂದೇ ನನ್ನ ತಮ್ಮ ದೂರವಾಣಿ ಮೂಲಕ ಶಿರಡಿಗೆ ಹೊರಟಿರುವುದನ್ನು ತಿಳಿಸಿದ. ಅದೇ ಸಮಯದಲ್ಲಿ ಗೀತಾರಾವ್ ಫೋನ್ ಮಾಡಿ, ನೀವು ಸಾಯಿಬಾಬಾ ಭಕ್ತರ, ನಿಮಗೇನಾದರೂ ಅಪರೂಪದ ಅನುಭವ ಆಗಿದೆಯಾ ಅಥವಾ ನಿಮಗೆ ತಿಳಿದವರಿಗೇನಾದರೂ ಒಳ್ಳೆಯ ಅನುಭವ ಆಗಿದೆಯಾ ಅಂತ ಪ್ರಶ್ನಿಸಿದರು. ಈ ಪ್ರಸಂಗದ ಮೂಲಕ ಬಾಬಾರವರು ನನ್ನನ್ನು ಶಿರಡಿಗೆ ಬರಮಾಡಿಕೊಳ್ಳಲು ಸೂಚಿಸುತ್ತಿರಬಹುದೇನೋ ಎಂದು ನಾನು ಭಾವಿಸುತ್ತೇನೆ. ಗುರುವಿನ ಕೃಪಾಕಟಾಕ್ಷ ನಮಗೆ ಬೇಕೇ ಬೇಕು. ಅವರ ಆಶೀರ್ವಾದ ಹೊಂದಿದ್ದರೆ ಸಾಕು, ಸರ್ವಸ್ವವು ಅವನದೇ ಎಂದು ನಮ್ಮನ್ನು ಅವರ ಹೃದಯದಲ್ಲಿ ಬಂಧಿಸಿಟ್ಟು ರಕ್ಷಕನಾಗಿ ಕಷ್ಟಗಳನ್ನು ಬಗೆಹರಿಸುತ್ತಾನೆ ಎಂದು ಹೇಳುತ್ತಾರೆ ಸತೀಶ್ ಅವರು. ಓಂ ಶ್ರೀ ಸಾಯಿ ಪ್ರಣಾಮ್.